ರಾಹುಲ್ ಗಾಂಧಿಯ ಓಟ್ ಚೋರಿ ಮಹಾನಾಟಕ. ಸುಳ್ಳಿನ ಸಿಸಿಟಿವಿ ಫ್ಯಾಕ್ಟ್ ಚೆಕ್ನಲ್ಲಿ ಧೂಳಿಪಟ. ಭಾರತದ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಇಂದಿಗೂ ಅಪಹಾಸ್ಯ ಮಾಡುತ್ತಿರುವ ಒಬ್ಬ ಮಹಾನ್ ನಾಯಕರಿದ್ದಾರೆ. ಅವರು ಸೋತ್ರೆ ಅದು ಇವಿಎಂ ದೋಷ, ಅವರು ಸೋತ್ರೆ ಅದು ಚುನಾವಣಾ ಆಯೋಗದ ಓಟ್ ಚೋರಿ. ಹೌದು, ನಾವು ಮಾತಾಡ್ತಿರೋದು ರಾಹುಲ್ ಗಾಂಧಿ ಬಗ್ಗೆ. ಅವರು 100ರಷ್ಟು ಪುರಾವೆಯ ಬಾಂಬ್ ಸಿಡಿಸಿದ್ದಾರಂತೆ. ಆದ್ರೆ ಸತ್ಯಾಂಶ ಏನ್ ಗೊತ್ತಾ? ಅವ್ರು ಹಚ್ಚಿದ್ದೆಲ್ಲ ಟುಸ್ ಪಟಾಕಿಗಳು. ಅವ್ರು ಹೇಳಿದ್ದೆಲ್ಲ ಸೋತ ಹತಾಶೆಯಲ್ಲಿ ಹೇಳಿದ ಕೇವಲ ಗೇಲಿ ಕಥೆಗಳು. ಬನ್ನಿ ಅವರ ಮಹಾನ್ ಪಿತೂರಿಯ ಪೊಳ್ಳುತನವನ್ನ ಬಯಲಿಗೆಳೆಯೋಣ. ಸುಳ್ಳು ನಂಬರ್ 1, ಸಿಸಿಟಿವಿ ಮಹಾನಾಟಕ. ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವೇ ಆಗಿರೋ ಚುನಾವಣಾ ಪ್ರಕ್ರಿಯೆಯ ಮೇಲಿನ ವಿಶ್ವಾಸವನ್ನೇ ಅಲುಗಾಡಿಸಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಒಂದು ದೊಡ್ಡ ಹುಸಿ ಬಾಂಬ್ ಸಿಡಿಸಿದ್ದಾರೆ. ಹರಿಯಾಣದ ಚುನಾವಣೆಯಲ್ಲಿ ಓಟ್ ಕಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿ ಚುನಾವಣಾ ಆಯೋಗ ಓಟ್ ಚೋರಿಯ ಪುರಾವೆಗಳನ್ನ ಮುಚ್ಚಿಹಾಕಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ನಾಶಪಡಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಆದ್ರೆ ಸತ್ಯಾಂಶ ಪರಿಶೀಲನೆ ಮಾಡಿದಾಗ ಈ ಆರೋಪಗಳು ಎಷ್ಟು ಪೊಳ್ಳು ಮತ್ತು ದಾರಿ ತಪ್ಪಿಸುವಂತಿವೆ ಎಂಬುದು ಬಯಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಬಗ್ಗೆ ಇಸಿ ನಿಯಮ. ಚುನಾವಣಾ ಆಯೋಗದ ಅಧಿಕೃತ ನಿಯಮಗಳ ಪ್ರಕಾರ ಮತದಾನ ಕೇಂದ್ರಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನ ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ 45 ದಿನಗಳವರೆಗೆ ಸುರಕ್ಷಿತವಾಗಿ ಇಡಲಾಗುತ್ತೆ. ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಲು ಇರುವ ಗಡುವು ಕೂಡ ಇದೇ 45 ದಿನಗಳು. ಈ ಅವಧಿಯೊಳಗೆ ಯಾರಾದ್ರೂ ಕೋರ್ಟ್ ಮೂಲಕ ದೃಶ್ಯಾವಳಿಗಳನ್ನ ಕೊರಿದ್ರೆ ಅವುಗಳನ್ನ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಮಾತ್ರ ಬಿಡುಗಡೆ ಮಾಡಲಾಗುತ್ತೆ. ಪುರಾವೆ ನಾಶದ ಆರೋಪ ಸುಳ್ಳು. 45 ದಿನಗಳವರೆಗೆ ಪುರಾವೆಯನ್ನ ಸಂರಕ್ಷಿಸಿಡಲು ಕಾನೂನಿನಲ್ಲಿ ಸ್ಪಷ್ಟ ನಿಯಮವಿದ್ದರೂ ಪುರಾವೆಗಳನ್ನ ನಾಶಪಡಿಸಲಾಗುತ್ತಿದೆ ಎಂದು ರಾಹುಲ್ ಗಾಂಧಿ ಹೇಳಿಕೆ ನೀಡಿರುವುದು ಉದ್ದೇಶಪೂರ್ವಕವಾಗಿ ಆಯೋಗವನ್ನ ದೂಷಿಸುವ ಪ್ರಯತ್ನ ಅಷ್ಟೇ. ಈ ನಿಯಮ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇರುವ ವಿಷಯವಾಗಿದ್ದರೂ ಆಯೋಗವು ತನ್ನ ನಿಯಮವನ್ನ ಪಾಲಿಸುತ್ತೆ. ಒಂದ್ ವೇಳೆ ಸಿಸಿಟಿವಿ ದೃಶ್ಯ ನಾಶವಾಗುತ್ತಿದ್ರೆ ಹರಿಯಾಣದ ಚುನಾವಣಾ ಫಲಿತಾಂಶವನ್ನ ಪ್ರಶ್ನಿಸಿ ಕಾಂಗ್ರೆಸ್ನವರು ಕೋರ್ಟ್ಗೆ ಏಕೆ ಹೋಗ್ಲಿಲ್ಲ? ಕೋರ್ಟ್ಗೆ ಹೋಗುವ ಧೈರ್ಯ ಇಲ್ಲದೆ ಕೇವಲ ಪತ್ರಿಕಾಗೋಷ್ಠಿಗಳಲ್ಲಿ ಬೊಬ್ಬೆ ಹಾಕೋದ್ಯಾಕೆ? ಅವರಿಗೆ ಬೇಕಿರೋದು ನ್ಯಾಯ ಅಲ್ಲ, ಕೇವಲ ಅಪಪ್ರಚಾರ ಮಾತ್ರ. ಸುಳ್ಳು ನಂಬರ್ 2, ಬ್ರೆಜಿಲಿಯನ್ ಮಾಡೆಲ್ ಜೋಕ್. ಇದಕ್ಕಿಂತ ಹಾಸ್ಯಾಸ್ಪದ ಇನ್ನೊಂದಿಲ್ಲ. ರಾಹುಲ್ ಗಾಂಧಿಯ 100ರಷ್ಟು ಪೊಳ್ಳು ಪುರಾವೆ ಮತದಾರರ ಪಟ್ಟಿಯಲ್ಲಿ ಬ್ರೆಜಿಲಿಯನ್ ಮಾಡೆಲ್ ಫೋಟೋ 22ಕ್ಕೂ ಹೆಚ್ಚು ಬಾರಿ ಬಳಕೆಯಾಗಿದೆ ಅನ್ನೋದು. ಇದನ್ನು ಓಟ್ ಚೋರಿಯ ಅಂತಾರಾಷ್ಟ್ರೀಯ ಪಿತೂರಿ ಎಂದು ಬಿಂಬಿಸಿದ್ರು. ಈ ಮಾತು ಕೇಳಿದ್ರೆ ನಗು ಬರುತ್ತೆ. ಓಟ್ ಚೋರಿ ವೈರಲ್ ಮೀಮ್ ಇದಕ್ಕಿಂತ ಚೆನ್ನಾಗಿತ್ತು. ಈ ಮೀಮ್ ನಲ್ಲಿ ಬ್ರೆಜಿಲಿಯನ್ ಮಾಡೆಲ್ ಮಾತನಾಡಿದಂತೆ ಇದ್ದು ಅದರಲ್ಲಿ ಆಕೆ, ನೋಡಿ, ಭಾರತದಲ್ಲಿ ಸುಮಾರು 100 ಚುನಾವಣೆಗಳನ್ನು ಸೋತ ಆ ಒಬ್ಬ ರಾಜಕಾರಣಿ ಇದ್ದಾನಲ್ಲ, ಅವನು ಆಡಳಿತ ಪಕ್ಷದ ವಿರುದ್ಧ ಸುಳ್ಳು ಮತ್ತು ಅಪಪ್ರಚಾರವನ್ನ ಹರಡಲು ನನ್ನ ಹಳೆಯ ಫೋಟೋಗಳನ್ನ ಬಳಸ್ತಿದ್ದಾನೆ. ಅವನ ಪಕ್ಷದ ಸದಸ್ಯರು ನನ್ನ ಬಗ್ಗೆ ಎಷ್ಟು ಗೀಳು ಬೆಳೆಸಿಕೊಂಡಿದ್ದಾರೆ ಅಂದ್ರೆ ನನಗೆ ಡಿಎಂಗಳಲ್ಲಿ ಪ್ರಪೋಸ್ ಮಾಡ್ತಿದ್ದಾರೆ. ಛೀ, ಹೀಗಂತ ಹೇಳಿದ್ದಾಳೆ. ಆದ್ರೆ ಇದು ಬ್ರೆಜಿಲಿಯನ್ ಮಾಡೆಲ್ ನೀಡಿದ ಅಧಿಕೃತ ಹೇಳಿಕೆಯಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರ ಆರೋಪವನ್ನ ಅಪಹಾಸ್ಯ ಮಾಡಲು ಮತ್ತು ಅವರ ಪಕ್ಷದ ಸದಸ್ಯರನ್ನ ವಿಡಂಬನೆ ಮಾಡಲು ಸೃಷ್ಟಿಸಲಾದ ವೈರಲ್ ಮೀಮ್. ಸತ್ಯಾಂಶವೇನು ಗೊತ್ತೇ? ಅಲ್ಲಿ ತಪ್ಪಾಗಿ ಮಾಡೆಲ್ ಚಿತ್ರ ಮುದ್ರಣವಾಗಿತ್ತು ಅಷ್ಟೇ. ಆ ಫೋಟೋ ಹೊಂದಿರುವ ಮತದಾರರಲ್ಲಿ ಒಬ್ಬರಾದ ಪಿಂಕಿ ಜುಗಿಂದೀರ್ ಕೌಶಿಕ್ ಅವರೇ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಮತದಾರರ ಗುರುತಿನ ಚೀಟಿಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಬೇರೆ ಫೋಟೋ ಮುದ್ರಣವಾಗಿತ್ತು, ಆದ್ರೆ ನಾನು 2024ರ ಚುನಾವಣೆಯಲ್ಲಿ ಆಧಾರ್ ಕಾರ್ಡ್ ಬಳಸಿ ಮತ ಚಲಾಯಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ಘಟನೆ ಸ್ಪಷ್ಟವಾಗಿ ಕೇವಲ ತಪ್ಪು ಚಿತ್ರ ಮುದ್ರಣದ ದೋಷ ಎಂದು ತಿಳಿದಿದ್ದರೂ ಅದನ್ನ ಬ್ರೆಜಿಲಿಯನ್ ಮಾಡೆಲ್ನ ಓಟ್ ಚೋರಿ ಎಂದು ಬಿಂಬಿಸಿದ್ದು ಚುನಾವಣಾ ಪ್ರಕ್ರಿಯೆಯನ್ನು ಅಪಹಾಸ್ಯ ಮಾಡುವ ಮತ್ತು ಜನರಲ್ಲಿ ಭೀತಿ ಹುಟ್ಟಿಸುವ ಕಾಂಗ್ರೆಸ್ನ ಅಪಾಯಕಾರಿ ರಾಜಕೀಯವನ್ನ ತೋರಿಸುತ್ತೆ. ಚುನಾವಣಾ ಆಯೋಗ ತಿರುಗೇಟು ನೀಡುತ್ತಾ ಕಾಂಗ್ರೆಸ್ನ ಬೂತ್ ಮಟ್ಟದ ಏಜೆಂಟ್ಗಳು ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಯದಲ್ಲಿ ಯಾಕೆ ಆಕ್ಷೇಪಣೆಗಳನ್ನ ಎತ್ತಲಿಲ್ಲ ಎಂದು ಪ್ರಶ್ನಿಸಿದೆ. ಕಾಂಗ್ರೆಸ್ಗೆ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ನಿಜವಾಗಿಯೂ ಕಾಳಜಿ ಇದ್ದಿದ್ರೆ ಅವರು ಅಧಿಕೃತವಾಗಿ ಆಯೋಗಕ್ಕೆ ಮನವಿ ಸಲ್ಲಿಸಬೇಕಿತ್ತು ಅಥವಾ ನ್ಯಾಯಾಲಯಗಳಲ್ಲಿ ಚುನಾವಣಾ ಅರ್ಜಿಗಳನ್ನ ಸಲ್ಲಿಸಬೇಕಿತ್ತು. ಅಧಿಕೃತ ಮತ್ತು ಕಾನೂನುಬದ್ಧ ಮಾರ್ಗಗಳನ್ನು ನಿರ್ಲಕ್ಷಿಸಿ ಕೇವಲ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಸುಳ್ಳು ಮತ್ತು ಉತ್ಪ್ರೇಕ್ಷೆಯ ಕಥೆಗಳನ್ನ ಹೇಳೋದು, ಸೋಲಿನ ಕಾರಣವನ್ನು ಸಂವಿಧಾನಿಕ ಸಂಸ್ಥೆಗಳ ಮೇಲೆ
ಮೇಲೆ ಹಾಕಿ ಜಾರಿಕೊಳ್ಳುವ ತಂತ್ರವಲ್ಲದೆ ಮತ್ತೇನು? ಒಟ್ನಲ್ಲಿ ರಾಹುಲ್ ಗಾಂಧಿಯವರ ವೋಟ್ ಚೋರಿ ಆರೋಪ ಸಂಪೂರ್ಣವಾಗಿ ಸತ್ಯಾಂಶದ ಅಗ್ನಿಪರೀಕ್ಷೆಯಲ್ಲಿ ವಿಫಲವಾಗಿದೆ. ಸಾಂವಿಧಾನಿಕ ಸಂಸ್ಥೆಗಳ ನಿಯಮಗಳನ್ನು ವಿರೂಪಗೊಳಿಸಿ ತಾಂತ್ರಿಕ ದೋಷಗಳನ್ನ ದೊಡ್ಡ ಸುಳ್ಳು ಕಥೆಗಳಾಗಿ ಬಿಂಬಿಸುವ ಈ ರಾಜಕೀಯ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಸದೃಢವಾಗಿದ್ದು, ಇಂತಹ ದುರುದ್ದೇಶಪೂರಿತ ಆರೋಪಗಳನ್ನ ದೇಶದ ಜನ ನಿರ್ಲಕ್ಷ್ಯ ಮಾಡಬೇಕು. ಇಂತಹವರಿಗೆ ತಕ್ಕ ಪಾಠ ಕಲಿಸಬೇಕು.